ಭಾರತ ಸಹಕಾರ ಆಂದೋಲನದ ಪಿತಾಮಹ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರ ಹುಟ್ಟುಹಬ್ಬವನ್ನು ನೈಋತ್ಯ ರೈಲ್ವೆ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮದ ಕಚೇರಿಯಲ್ಲಿ ಆಚರಣೆಯನ್ನ ಮಾಡಲಾಯಿತು. ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆಯನ್ನ ಮಾಡಿ ಸಿಹಿ ಹಂಚಿ ಆಚರಿಸಿದ್ರು. ಇದೇ ವೇಳೆ ಸಂಘದ ಅಧ್ಯಕ್ಷ ಧ್ರುವಕುಮಾರ್ ಮಾತನಾಡಿ, ಇವತ್ತು ಸಹಕಾರ ಕ್ಷೇತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಪಾಟೀಲರು ಕಾರಣ. ಅವರ ಹೆಸರನ್ನು ಇವತ್ತಿನ ಸಹಕಾರಿಗಳು ನೆನೆಯುತ್ತಿಲ್ಲ. ಆದ್ದರಿಂದ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲರ ಹೆಸರಿನಲ್ಲಿ ಸಹಕಾರ ವಿಶ್ವವಿದ್ಯಾನಿಲಯ ತೆರೆಯಬೇಕು. ಜೊತೆಗೆ ಗದಗದ ರೈಲ್ವೆ ನಿಲ್ದಾಣಕ್ಕೆ ರಾಮನಗೌಡ ಪಾಟೀಲರ ಹೆಸರಿಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಇವತ್ತು ಏನು ಸಹಕಾರದ ಪಿತಾಮಹ ಅಂತ ಹೇಳ್ತೀವಿ, ಸಿದ್ದಣ್ಣಗೌಡ ಸಣ್ಣರಾಮನಗೌಡ ರವರ ಜನ್ಮದಿನ ನಿನ್ನೆ ಇತ್ತು. ನಿನ್ನೆ ನಮ್ಮ ಸರ್ಕಾರಿ ರಜಾ ಇದ್ದ ಕಾರಣ ಇಂದು ನಾವು ಆಚರಣೆ ಮಾಡಿದ್ದೀವಿ. ಸರ್, ಖಂಡಿತ ಆಗ್ತಾಯಿಲ್ಲ. ಇದು ಯಾವುದೋ ಒಂದು ರಾಜ್ಯದಲ್ಲ, ದೇಶದಲ್ಲ, ಏಷ್ಯಾ ಖಂಡದಲ್ಲಿ 48 ದೇಶ ಬರುತ್ತೆ. 48 ದೇಶಕ್ಕೆ ಮೊಟ್ಟ ಮೊದಲು ಸಹಕಾರದ ಒಂದು ಜ್ಯೋತಿ ಹಚ್ಚಿದ್ದು ನಮ್ಮ ಕರ್ನಾಟಕದ ರಾಜ್ಯ, ನಮ್ಮ ಕನ್ನಡಿಗರು, ಅದು ಸಿದ್ದಣ್ಣಗೌಡ ಪಾಟೀಲರು. ಅವ್ರನ್ನ ಯಾವುದೇ ಸರ್ಕಾರ ಒಂದು ಗುರುತಿಸುವಂಥ ಕೆಲಸಗಳು ಯಾವುದೂ ಕೂಡ ಆಗಿಲ್ಲ. ಏನು ಸಹಕಾರಿ ಇವತ್ತು ಬೆಳೆದಿದೆ ದೇಶದಲ್ಲಿ, ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ. ಬಡವರಿಗೆ ಆರ್ಥಿಕವಾಗಿ ನೆರವಾಗದಲ್ಲಿ ಸಹಕಾರ ಕ್ಷೇತ್ರ ಸಾಕಷ್ಟು ಸಹಾಯ ಆಗಿದೆ. ವಿಶೇಷವಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳು ಸಾಕಷ್ಟು ರೈತರಿಗೆ ಒಂದು ಕಡಿಮೆ ಬಡ್ಡಿಯಲ್ಲಿ ಹಣ ಕೊಡುವಂಥ ವ್ಯವಸ್ಥೆಗಳು ಏನು ಸಹಕಾರ ತಂದು ಇವೆಲ್ಲ ಸಖತ್ತು ಒಂದು ಬಡ ಜನಗಳಿಗೆ ಅನುಕೂಲ ಆಗಿದೆ. ಆದ್ದರಿಂದ ಆಮೇಲಿಂದ ಸಿದ್ದಣ್ಣಗೌಡ ಪಾಟೀಲವರು ಏನಂದರೆ, ತನ್ನ ಸ್ವಂತ ಜಮೀನನ್ನ ರೈಲ್ವೆ ನಿಲ್ದಾಣ ಆಗಬೇಕು ಅಂತ ಹೇಳಿ ಕಣಗಿನಹಾಳ ರೈಲ್ವೆ ನಿಲ್ದಾಣಕ್ಕೆ ಸ್ವಂತ ಜಮೀನನ್ನು ಕೊಡ್ತಾರೆ. ಅದು ಕಣಗಿನಹಾಳ ಗದಗದಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಅದು ಸಣ್ಣ ಗ್ರಾಮ. ಅದು ಬ್ರಿಟಿಷರ ಅಧಿಕಾರಿಗಳೊಂದಿಗೆ ಮಾತಾಡಿ ನಮಗೆ ರೈಲ್ವೆ ನಿಲ್ದಾಣ ಬೇಕೇ ಬೇಕು ಅಂತೇಳಿ ತನ್ನ ಸ್ವಂತ ಜಮೀನನ್ನು ಕೊಡ್ತಾರೆ. ಅಲ್ಲಿ ಏನು ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡಿದರು ಏಷ್ಯಾ ಖಂಡದ ಮೊಟ್ಟ ಮೊದಲು, ಅಲ್ಲಿಂದ 2,000 ರೂಪಾಯಿ ಹಣನ ಕೊಟ್ಟು ಅಲ್ಲಿಗೆ ಆ ರೈಲ್ವೆ ನಿಲ್ದಾಣ ಅಭಿವೃದ್ಧಿಗೆ ಹಾಗೂ ಶುದ್ಧ ಕುಡಿಯುವ ನೀರು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿಗೆ ಉಪಯೋಗಿಸ್ತಾರೆ. ಹಾಗೆ ಇಷ್ಟೊಂದು ಇವತ್ತು ಪ್ರಪಂಚದಲ್ಲೇ ಸಹಕಾರ ಕ್ಷೇತ್ರ ಅಷ್ಟು ಬೆಳೀತಾ ಇದೆ. ಬಟ್ ಅದಂತ ಹುಟ್ಟಾಗ್ತಂಥ ಸಿದ್ದಣ್ಣಗೌಡ ಪಾಟೀಲರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಗುರುತಿಸುವಂಥ ಕೆಲಸ, ಒಂದು ಗೌರವ ಸಲ್ಲಿಸುವಂಥ ಕೆಲಸ ಯಾವುದೂ ಕೂಡ ಆಗ್ತಾಯಿಲ್ಲ. ಈ ಸಹಕಾರದ ಇವರ ಹೆಸರಿನಲ್ಲಿ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಏನು ಅವರು ರೈಲ್ವೆ ನಿಲ್ದಾಣಕ್ಕೆ ಅವತ್ತು ಜಾಗ ಕೊಟ್ಟರು, ಅಲ್ಲಿ ಮುಂದಿನ ನಿಲ್ದಾಣ ಗದಗ ನಿಲ್ದಾಣ ಇದೆ. ಗದಗ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಣ್ಣಗೌಡ ಪಾಟೀಲ್ ಅವರ ಹೆಸರು ಇಟ್ಟಾಗ ಅವ್ರಿಗೆ ಒಂದು ಗೌರವ ಸೂಚಕ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅಂತ ಕೇಳ್ತೀನಿ. ಹಾಗೆ ಅವ್ರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಕೊಡೋದು, ಮತ್ತು ಸರ್ಕಾರಕ್ಕೆ ಸಹಕಾರ ಸಚಿವ ಮತ್ತು ಮುಖ್ಯಮಂತ್ರಿಗೆ ಒಂದು ಮೆಮೊರಂಡಮ್ ಕೊಡೋ ಕೆಲಸನೂ ಕೂಡ ನಾವು ಖಂಡಿತ ಮಾಡ್ತೀವಿ. ಯಾಕಂದರೆ ಸಹಕಾರ ಕ್ಷೇತ್ರದ ಪಿತಾಮಹ ಅಂತೇಳಿ, ಸಹಕಾರದ ಜನಕ ಅಂತೇಳಿ, ಸಹಕಾರಕ್ಕೆ ಇವರಿಂದನೇ ಸಹಕಾರ ಬೆಳೆದಿದೆ. ಇವತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳು ಸಹಕಾರ ಕ್ಷೇತ್ರದಿಂದ ಬಂದು ರಾಜಕೀಯಕ್ಕೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಸಹಕಾರ ಬಡವರಿಗೆ, ಒಂದು ಮಧ್ಯಮ ವರ್ಗದವ್ರಿಗೆ ಸಾಕಷ್ಟು ಅನುಕೂಲವಂತ ಕೆಲಸಗಳಾಗ್ತಿದೆ. ಆದ್ದರಿಂದ ಸಹಕಾರ ಅಂತ ಏನಂದರೆ ಜನರ ಒಡೆತನದ ಮತ್ತು ಜನ ನಡೆಸುವುದೇ ಸಹಕಾರ. ಇದಕ್ಕೆ ಒಡೆತನರು ನಾವೇ, ಜನರೇ ಒಡೆತನರು, ಜನರೇ ನಡೆಸಲ್ಪಡುವ ಸಂಘವೇ ಸಹಕಾರ ಸಂಘ. ಆದ್ದರಿಂದ ಈ ಸಹಕಾರ ಸಂಘ ಎಷ್ಟು ಬೆಳೀತದೆ ಅಷ್ಟು ಮಾತ್ರ ನಮ್ಮ ದೇಶನೂ ಕೂಡ ಪ್ರಗತಿಗೆ, ಆರ್ಥಿಕ ಪ್ರಗತಿಗೆ ಮುನ್ನುಗ್ಗಲು ಒಂದು ಪ್ರಮುಖ ಕಾರಣ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹೌದು, ಸಿದ್ದಣ್ಣಗೌಡ ಸಹಕಾರ ವಿಶ್ವವಿದ್ಯಾನಿಲಯ, ಸಿದ್ದಣ್ಣಗೌಡ ಪಾಟೀಲ್ ಅವರ ಹೆಸರಲ್ಲಿ ಒಂದು ಸಹಕಾರ ವಿಶ್ವವಿದ್ಯಾನಿಲಯ, ಕೋಆಪರೇಟಿವ್ ಯೂನಿವರ್ಸಿಟಿ ಆಗಬೇಕು. ಹಾಗೆ ರೈಲ್ವೆ ನಿಲ್ದಾಣಕ್ಕೆ, ಗದಗ ರೈಲ್ವೆ ನಿಲ್ದಾಣಕ್ಕೆ ಸಿದ್ದಣ್ಣಗೌಡ ಪಾಟೀಲ್ರವರ ರೈಲ್ವೆ ನಿಲ್ದಾಣದ ಹೆಸರು ಕೂಡ ಅವ್ರ ಹೆಸರು ಇಡಬೇಕು. ಖಂಡಿತ ಒತ್ತಾಯ ಮಾಡ್ತೀವಿ. ನನ್ನ ಹೆಸರು ಧ್ರುವಕುಮಾರ್ ಅಂತ, ಅಧ್ಯಕ್ಷರು ನೈಋತ್ಯ ರೈಲ್ವೆ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೈಸೂರು ದಕ್ಷಿಣ. ಶ್ರೀ ಸಿದ್ದನಗೌಡ ಸಣ್ಣರಾಮನಗೌಡರ ಜನ್ಮದಿನವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ಅಂದರೆ ಸುಮಾರು ಸಮಯಗಳು ಬೇಕಾಗುತ್ತೆ. ಅವರ ಕೊಡುಗೆ ತುಂಬ ಅಪಾರವಾಗಿದೆ ಸಹಕಾರ ಕ್ಷೇತ್ರದಲ್ಲಿ. ಹಂಗಾಗಿ ಅವರ ಜನ್ಮದಿನವನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಇದೇ ವೇಳೆ ಸಂಘದ ಉಪಾಧ್ಯಕ್ಷ ಕುಮಾರ್, ನಿರ್ದೇಶಕರಾದ ಮಂಜೇಗೌಡ, ಪಾರ್ಥಿಬನ್, ಗಿರೀಶ್, ಭೈರಪ್ಪ, ಬಸವಣ್ಣ, ಕಾರ್ಯದರ್ಶಿ ಗೀತಾ, ಭೂಮಿಕಾ ಇತರರು ಉಪಸ್ಥಿತರಿದ್ದರು. ನಿರ್ದೇಶಕ ಮಿತ್ರರೇ ಹಾಗೂ ಕಾರ್ಯದರ್ಶಿಗಳೇ, ನಾವಿವತ್ತು ಸಿದ್ದನಗೌಡ ಸಣ್ಣಗೌಡ ರಾಮಣ್ಣ ಪಾಟೀಲ್ ಅವರ ಏನು ಒಂದು ಹುಟ್ಟುಹಬ್ಬದ ಈ ಒಂದು ದಿನಾಚರಣೆಯನ್ನು ನಾವು ಇಟ್ಕೊಂಡಿದ್ದೀವಿ. ಸಿದ್ದನಗೌಡರು ಗದಗಿನ ಆಳದಲ್ಲಿ ಪ್ರಥಮ ಬಾರಿಗೆ ಇಡೀ ನಮ್ಮ ದೇಶಕ್ಕಲ್ಲ, ಇಡೀ ರಾಷ್ಟ್ರಕ್ಕೂ ಅಲ್ಲ,
ಇಡೀ ನಮ್ಮ ಪ್ರಪಂಚದಾದ್ಯಂತ ಸಹಕಾರ ಕ್ಷೇತ್ರಕ್ಕೆ ಆ ಒಂದು ಅವರು ಹುಟ್ಟು ಊರಲ್ಲಿ ಒಂದು ಪ್ರಪ್ರಥಮವಾಗಿ ಸಹಕಾರದ ಒಂದು ಸಂಘವನ್ನು ಸ್ಥಾಪಿಸಿದರು. ಆ ಸಂಘ ಸ್ಥಾಪಿಸಿದ ಮುಖಾಂತರ ಇವತ್ತು ನಮ್ಮ ಸಹಕಾರ ಕ್ಷೇತ್ರ ಇಡೀ ನಮ್ಮ ಭಾರತ ದೇಶದಲ್ಲಿ ಏನು ನಮ್ಮ ಜವಾಹರ್ಲಾಲ್ ನೆಹರು ಅವರು ಮತ್ತು ಗಾಂಧೀಜಿಯವರು ಹೇಳಿದರು, ಸಹಕಾರ ಕ್ಷೇತ್ರ ದೇಶದ ಹೆಬ್ಬಾಗಿಲು ಅಂತ ಹೇಳಿದರು. ಸಹಕಾರ ಕ್ಷೇತ್ರ ಇದ್ರೆ ಮಾತ್ರ ನಮ್ಮ ಆರ್ಥಿಕ ಸ್ಥಿತಿ ಭಾರತದ್ದು ಡೆವಲಪ್ ಆಗುತ್ತೆ ಅಂತ ಆ ಕಾಲದಲ್ಲೇ ನಮಗೆ ಭದ್ರ ಬುನಾದಿ ಹಾಕಿಕೊಟ್ಟು ಇವತ್ತು ಎಲ್ಲ ಕೂಡ ಸಹಕಾರ ಕ್ಷೇತ್ರ ಎಲ್ಲ ರಂಗದಲ್ಲಿ ಒಂದು ಮಾತು ಹೇಳ್ತಾರೆ, ಆಡುವ ಮುಟ್ಟದ ಸೊಪ್ಪಿಲ್ಲ, ಸಹಕಾರ ಕ್ಷೇತ್ರವಿಲ್ಲದ ರಂಗೂ ಇಲ್ಲ ಅಂತ. ನಮ್ಮ ನೈಋತ್ಯ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಏನು ಒಂದು ಸಿದ್ದಣ್ಣಗೌಡ ಸಣ್ಣ ರಾಮಣ್ಣಗೌಡ ಅವರ ಪಿತಾಮಹ ಅವರ ಒಂದು ಇವತ್ತು ಕಾರ್ಯಕ್ರಮನ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಎಲ್ಲ ಸವಿವರವಾಗಿ ಹೇಳಿದ್ದಾರೆ. ನಾವು ಸರ್ಕಾರಕ್ಕೆ ಮನವಿ ಕೊಡುವಂಥದ್ದನ್ನು ಅವ್ರು ಹೇಳಿರೋದು ಭಾಳ ಅರ್ಥಪೂರ್ಣವಾಗಿದೆ. ಅದಷ್ಟೇ ಅಲ್ಲದೆ ಸಹಕಾರ ಕ್ಷೇತ್ರದಲ್ಲಿ ಇವತ್ತೊಂದು ದಿವಸ 500 ಯಾರ್ಟೆ ನೀವು ಗಮನಿಸಿರ್ಬೋದು. ಗ್ರಾಮೀಣ ಜನತೆ ಅದರಿಂದ ಬದುಕು ತೊಡ್ಕೊಂಡು ಭಾರತದ ನಮ್ಮ ದೇಶದ ಹೆಣ್ಮಕ್ಳುಗಳು ಜೀವನ ಸಾಗಿಸ್ತಾ ಇದ್ದಾರೆ ಅಲ್ವಾ. ಅದನ್ನು ನಾವು ನೆನೆಸ್ಕೋಬೇಕು. ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದೀವಿ. ಇವರ ಹೆಸರಲ್ಲಿ ಪ್ರತಿ ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲೂ ಅವ್ರ ಹೆಸರಲ್ಲಿ ಒಂದು ಸಹಕಾರ ಭವನ ಮಾಡಬೇಕು ಅನ್ನೋದು ನನ್ನ ಒಂದು ಮನವಿ. ಯಾಕೆ ಅಂತಂದರೆ ಆ ಒಂದು ನೆರಳಲ್ಲಿ ಅವರ ಒಂದು ಕಾರ್ಯಕ್ರಮಗಳನ್ನು ಸಹಕಾರ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ದಿವಸ ನಾವು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಕೂಡ ಸಾಧ್ಯವಾಗಿದೆ. ಅದೇ ರೀತಿ ನಮ್ಮ 1905ರಲ್ಲಿ ಸ್ಥಾಪನೆ ಆದಂಥ ಸಹಕಾರ ಸಂಘವನ್ನು 2005ರಲ್ಲಿ ಅಂದಿನ ಸರ್ಕಾರದ ಮಟ್ಟದಲ್ಲಿ ಶತಮಾನೋತ್ಸವವನ್ನು ಆಚರಿಸಿದರು. ಅದೇ ರೀತಿ ಈಗ ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ದುರ್ಬಲರು, ಆರ್ಥಿಕವಾಗಿ ಹಿಂದುಳಿದಿರೋರು, ಇನ್ನೂ ಕೆಲವರಿಗೆ ಅವಕಾಶಗಳಿದೆ, ಆದರೆ ಅಷ್ಟರ ಮಟ್ಟಿಗೆ ಅವಕಾಶಗಳಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಲ್ಲ ವರ್ಗದವ್ರಿಗೂ ಸಹಕಾರ ಕ್ಷೇತ್ರದಲ್ಲಿ ಅವಕಾಶ ಸಿಗಬೇಕು, ಅದಕ್ಕೆ ಆದಂಥ ಮೀಸಲಾತಿಗಳನ್ನ ನಿಗದಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇವತ್ತು ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಎಲ್ಲರೂ ಧನ್ಯವಾದಗಳನ್ನು ತಿಳಿಸ್ತೀನಿ.